ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಮಯ ಮಾತಾಡ್ತಿರೋದು. ಇದು ಬಂದು ನ್ಯೂ ಇಯರ್ ಲಾಗ್ ಆಗಿರುತ್ತೆ ಅಂತ ಹೇಳಿದ್ದೀನಿ. ಪ್ರೀವಿಯಸ್ ಲಾಗ್ ಇದೆಯಲ್ಲ ಅದ್ರ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಮಧ್ಯಾಹ್ನ ಊಟ ಮಾಡ್ಕೊಂಬಿಟ್ಟು ಹೊರಗಡೆ ಸುತ್ತಾಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಸಳ್ಳಿ ಮತ್ತು ಮೂಕನಮನೆ ಫಾಲ್ಸ್ಗೆ ಎಲ್ಲ ನೋಡ್ಕೊಂಬಿಟ್ಟು ಸುತ್ತಾಡಿಕೊಂಡು ರೆಸಾರ್ಟ್ಗೆ ತಲುಪೋಷ್ಟರಲ್ಲಿ ನಮಗೆ 8 ಗಂಟೆ ಆಗಿತ್ತು. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಕ್ಕೆ ಅಂತ ಹೊರಟ್ವಿ. ಊಟಕ್ಕೆ ಏನೇನಿತ್ತಪ್ಪ ಅಂತಂದರೆ ಹಪ್ಪಳ, ಉಪ್ಪಿನಕಾಯಿ, ರೊಟ್ಟಿ, ದಾಲ್ ಸಾಂಬಾರು, ವೈಟ್ ರೈಸು, ರಸಮ್ಮು ಮತ್ತು ವೆಜಿಟೇಬಲ್ ಪಲ್ಯ, ಎಗ್ ರೈಸು, ಚಿಕನ್ ಗ್ರೇವಿ, ಚಿಲ್ಲಿ ಚಿಕನ್ನು ಎಲ್ಲನೂ ಇತ್ತು. ಸೂಪರಾಗಿತ್ತು. ಎಲ್ಲನೂ ಟೇಸ್ಟ್ ಮಾಡಿದ್ವಿ, ಸೂಪರಾಗಿತ್ತು. ಊಟದ ವಿಷಯದಲ್ಲಂತೂ ಎರಡು ಮಾತೇ ಇಲ್ಲ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅನ್ನ ರಸಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲ ಊಟ ಮಾಡ್ಕೊಂಡೋಗಿ ಮಲ್ಕೊಂಡ್ವಿ. ಮಾರನೇ ದಿನ ಬೆಳಗ್ಗೆ ಮತ್ತೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಡೈನಿಂಗ್ ಹಾಲ್ಗೆ ಹೊರಟ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಡೈನಿಂಗ್ ಹಾಲ್ಗೆ ಹೊರಟ್ವಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ನಾವು ಅಲ್ಲಿ ಕೂತ್ಕೊಂಡು ವೆದರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬಿಸಿ ಬಿಸಿ ಕಾಫಿನ ಕುಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮತ್ತು ನಾವು ನಾವಿದ್ದಿದ್ದ ರೆಸಾರ್ಟಲ್ಲಿ ನಾವಿದ್ದಿದ್ದ ಜಾಗ ಬಿಟ್ಟು ಇನ್ನೂ 4-5 ಪ್ರೈವೇಟ್ ವಿಲ್ಲಾ ಕೂಡ ಇತ್ತು. ರೆಸಾರ್ಟು ಹೇಳಬೇಕು ಅಂದರೆ ಟೋಟಲಾಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ವೆದರ್ ಮಧ್ಯೆ ಇರುವಂಥ ರೆಸಾರ್ಟು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಸೊ ಫುಲ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ, ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ಸೊ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಸೊ ಮತ್ತೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ವಿ ಎಲ್ಲ. ಮತ್ತು ರೆಸಾರ್ಟ್ನ ಮತ್ತು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಹಳ್ಳಿ ಕಡೆ ಇರುತ್ತಲ್ವ, ಆ ಥರನೇ ಇತ್ತು. ಮನೆ ಹಳ್ಳಿ ಮನೆಗಳು ಯಾವ ಥರ ಇರುತ್ತೋ ಸೊ ಅದೇ ಥರನೇ ಇತ್ತು. ಸಪ್ರೇಟ್ ವಿಲ್ಲಾ ಕೂಡ ತುಂಬಾ ಚೆನ್ನಾಗಿತ್ತು, ಪ್ರೈವೇಟ್ ವಿಲ್ಲಾ. ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಿಮಗೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ, ನಿಮಗೆ ಪ್ರೈವೇಟ್ ವಿಲ್ಲಾ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಎಂಟ್ರೆನ್ಸಲ್ಲಿ ನಮಗೆ ಮಿರರ್ ಎಲ್ಲ ಇಟ್ಟಿದ್ರು, ಚೇರೆಲ್ಲ ಇಟ್ಟಿದ್ರು. ಮತ್ತು ಒಳಗಡೆ ಬೆಡ್ರೂಮ್ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಸ್ಪೇಸ್ ಇತ್ತು, ಡ್ರೆಸ್ಸಿಂಗ್ ರೂಮ್ ಎಲ್ಲ ಇತ್ತು. ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, ಮಿರರು, ಕಬೋರ್ಡು ಎಲ್ಲನೂ ಇತ್ತು. ಮತ್ತು ವಾಶ್ರೂಮ್ ಅಂತೂ ತುಂಬ ಹೈಜಿನಿಕ್ ಆಗಿತ್ತು. ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ತುಂಬಾ ಚೆನ್ನಾಗಿತ್ತು. ಟ್ರೆಡಿಷ್ನಲ್ ಆಗಿರುತ್ತಲ್ಲ ಆ ಥರನೇ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ಹಿಂದ್ಗಡೆ ಬಾಲ್ಕನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಿಂದ್ಗಡೆ ಅದು ತೂಗು ಎಲೆ ಬೇರೆ ಹಾಕಿದ್ರು, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ವ್ಯೂ, ನೇಚರ್ ವ್ಯೂ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಕಬೋರ್ಡು, ಮಿರರ್ ಎಲ್ಲ ಇಟ್ಟಿದ್ದಾರೆ ನೋಡಿ, ವಿಂಡೋ ಎಲ್ಲ ಇದೆ. ಮತ್ತು ಟಿ ವಿ ಕೂಡ ಇತ್ತು, ಎಲ್ಲ ಫೆಸಿಲಿಟೀಸ್ ಕೂಡ ಇತ್ತು. ಕೆಟಲೆಲ್ಲ ಇಟ್ಟಿದ್ರು ನೀರು ಬಿಸಿ ಮಾಡ್ಕೊಳ್ಳೋಕ್ಕೆ. ಮತ್ತು ಹಿಂದ್ಗಡೆ ಬಾಲ್ಕನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಬಂದು ಡ್ರೆಸ್ಸಿಂಗ್ ರೂಮ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತ. ಬಾಲ್ಕನಿಯಿಂದ ಹಿಂದ್ಗಡೆ ತೂಗು ಎಲೆನೂ ಕೂಡ ಹಾಕಿದ್ರು, ನಮಗೆಲ್ಲ ತುಂಬಾ ಇಷ್ಟ ಆಯಿತು. ಸೊ ಅಲ್ಲೇ ಕೂತ್ಕೊಂಡು ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ನೋಡ್ಕೊಂಬಿಟ್ಟು ಹೋಗಿ ತಿಂಡಿ ತಿಂದ್ವಿ. ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸೊ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ರೆಸಾರ್ಟ್ ನೆನಪಿಗೋಸ್ಕರ ಎಲ್ಲರೂ ಒಂದೊಂದು ಗ್ರೂಪ್ ಫೋಟೋಸ್ ತೊಗೊಂಡ್ವಿ. ಮತ್ತು ಗ್ರೂಪ್ ಫೋಟೋಸ ತೊಗೊಂಡ್ಬಿಟ್ಟು ಎಲ್ಲರೂ ಒಂದ್ಸಲ ರೆಸಾರ್ಟ್ನ ನೋಡಿಬಿಟ್ಟು ರೆಸಾರ್ಟ್ಗೆ ಬಾಯ್ ಹೇಳಿ ಚೆಕ್ಔಟ್ ಆಗಿ ಮತ್ತೆ ಅಲ್ಲಿಂದ ಬಿಟ್ವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಸಕಲೇಶಪುರದಿಂದ ಹತ್ರ ಇರೋದ್ರಿಂದ ಸೊ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಊರಿಗೆ ಹೋಗೋಣ, ಮನೆಗೆ ಹೋಗೋಣ ಅಂದ್ಬಿಟ್ಟು ಮತ್ತು ನಾವು ರೆಸಾರ್ಟಲ್ಲಿ ಕಳೆದಿರುವಂಥ ಕ್ಷಣಗಳನ್ನ ನೆನಪಿಸ್ಕೊಂಡು ಗ್ರೀನರಿ ನೋಡಿಕೊಂಡು ಧರ್ಮಸ್ಥಳಕ್ಕೆ ಹೊರಟ್ವಿ. ನಮ್ಮ ಬ್ಯುಸಿ ಲೈಫಲ್ಲಿ ಈ ಥರ ಒಂದ್ಸಲ ಬಂದರೆ ನಮಗೆ ರಿಲ್ಯಾಕ್ಸೇಷನ್ನು ಸಿಗುತ್ತೆ. ಮತ್ತು ನನ್ನ ಬೇಬಿನೂ ಇದ್ಲಲ್ಲ, ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಅವಳಿಗೋಸ್ಕರ ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ನಮಗೂ ಕೂಡ ತುಂಬ ರಿಲ್ಯಾಕ್ಸೇಷನ್ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿದ್ದಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಎಲ್ಲರೂ ಅಲ್ಲಿಗೆ ಹೋಗಬೇಕು, ಅಷ್ಟು ಚೆನ್ನಾಗಿತ್ತು ರೆಸಾರ್ಟು. ಸೊ ಎಲ್ಲರೂ
ಧರ್ಮಸ್ಥಳಕ್ಕೆ ತಲುಪಿದ್ವಿ. ಮೊದಲಿಗೆ ನಾವು ಊಟ ಮಾಡಿಕೊಂಡು ದರ್ಶನ ಮಾಡೋಣ ಅಂದ್ಬಿಟ್ಟು ಊಟದ ಹಾಲಿಗೆ ಬಂದ್ವಿ. ಪಾಯಸ, ಅನ್ನ, ಸಾಂಬಾರು, ರಸಮ್ಮು, ಪಲ್ಯ ಎಲ್ಲನೂ ತುಂಬಾ ಸೂಪರಾಗಿತ್ತು. ಆಮೇಲೆ ಊಟ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ದೇವಸ್ಥಾನ ಎಲ್ಲ ಫುಲ್ ಡೆಕೋರೇಷನ್ ಮಾಡಿದ್ರು ನ್ಯೂ ಇಯರ್ಗೆ ಅಂದ್ಬಿಟ್ಟು ಸೂಪರಾಗಿತ್ತು. ಸೊ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಮತ್ತೆ ಅಲ್ಲಿಂದ ಊರಿಗೆ ಹೋದ್ವಿ. ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.